ಸಿದ್ದರಾಮಯ್ಯನ ಸಿಎಂ ಮಾಡೋಕೆ ಬೆಂಬಲಿಗರು ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಸಿದ್ದರಾಮಯ್ಯ ಅವರನ್ನೇ ಮೊದಲು ಸಿಎಂ ಮಾಡೋಕೆ ಮೀಟಿಂಗ್ ಕೂಡ ನಡೆದಿದೆ. ಹಾಗಾದ್ರೆ ಕರ್ನಾಟಕದ ಮುಂದಿನ ಗೊತ್ತಾಗುತ್ತೆ ಯಾರು ಶಾಸಕರು ಹೆಚ್ಚಿನ ಬೆಂಬಲ ಯಾವ ನಾಯಕನಿಗೆ ಕೊಡ್ತಾರೋ ಅದು ಆಮೇಲೆ ಹೈಕಮಾಂಡ್ ನಲ್ಲಿ ಚರ್ಚೆಯಾಗಿ ಹೈಕಮಾಂಡ್ ಅಂತಿಮ ಫೈನಲ್ ಮಾಡುತ್ತೆ. ಹಾಗಾಗಿನೇ ಈಗ ಸಿದ್ದರಾಮಯ್ಯ ಆಪ್ತರು ಕೂಡ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಯಾಕಂತಂದ್ರೆ ನೋಡಿ, ಎಲ್ರಿಗೂ ಗೊತ್ತಿರೋ ಹಾಗೆ ಸಿದ್ದರಾಮಯ್ಯನವ್ರ ಜೊತೆ ಕಾಂಗ್ರೆಸ್ನ ಅತಿ ಹೆಚ್ಚು ಶಾಸಕರಿದ್ದಾರೆ. ಜಾಸ್ತಿ ಬೆಂಬಲ ಅವ್ರಿಗೆ ಇರೋದು. ಯಾಕಂತ ಹೇಳಿದ್ರೆ ಈ ಹಿಂದೆ ನಾವು ಗಮನಿಸಿದ್ವಿ 2013ರಲ್ಲೂ ಸಿದ್ದರಾಮಯ್ಯನವರು ಆಯ್ಕೆಯಾಗಿದ್ದೇ ಹೀಗೆ. ಶಾಸಕರ ಬೆಂಬಲ, ಆಮೇಲೆ ಹೈಕಮಾಂಡ್ ಒಪ್ಪಿಗೆ, ಆಮೇಲೆ ಜನಾಭಿಪ್ರಾಯ. ರಾಜ್ಯದ ಸಾಕಷ್ಟು ಲಕ್ಷಾಂತರ ಸಂಖ್ಯೆಯಲ್ಲಿ ಅವ್ರನ್ನ ಫಾಲೋ ಮಾಡುವಂತರು ಅಭಿಮಾನಿಗಳು, ಅವ್ರನ್ನ ಪ್ರೀತಿಸುವಂತವ್ರು ಇದ್ದಾರೆ. ಹಾಗಾಗಿ ಒಂದು ಜನ ಬೆಂಬಲ ಇದೆ, ಯಾವುದೇ ಮಾತೇ ಇಲ್ಲ, ಎರಡು ಮಾತೇ ಇಲ್ಲ. ಬಲಿಷ್ಠ ಕರ್ನಾಟಕಕ್ಕೆ ಬಲಿಷ್ಠ ಸಿಎಂ, ಬಲಿಷ್ಠ ಸಿದ್ದರಾಮಯ್ಯನವರೇ ಬರಬೇಕು ಅಂತ ಹೇಳಿ ಅವರ ಅಭಿಮಾನಿಗಳು ಆಪ್ತರು ಕೇಳ್ಕೊಳ್ತಾ ಇದ್ದಾರೆ. ಇವತ್ತಿನ ಸಭೆಯ ಮೇಲೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಯಾಕಂತಂದ್ರೆ ಸಿದ್ದರಾಮಯ್ಯನವರು 5 ವರ್ಷಗಳ ಕಾಲ ಒಂದು ಬಲಿಷ್ಠ ಸರ್ಕಾರವನ್ನ, ಸ್ಥಿರ ಸರ್ಕಾರವನ್ನ ಯಾವುದೇ ಕಳಂಕ ಇಲ್ಲದೆ ಕೊಟ್ಟಂಥವ್ರು, ಜನಪರ ಯೋಜನೆಗಳನ್ನು ಕೊಟ್ಟಂಥವ್ರು. ಹಾಗಾಗಿ ಅವರೇ 5 ವರ್ಷ ಸಿಎಂ ಆಗಬೇಕು ಅನ್ನುವಂಥ ಕೂಗು ಮತ್ತೆ ಜಾಸ್ತಿ ಆಗ್ತಾ ಇದೆ. ಅವರ ಆಪ್ತರು, ಬೆಂಬಲಿಗರು ಕರೆ ಮಾಡೋ ಮೂಲಕ ಶಾಸಕರಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಆಮೇಲೆ ಈಗಿರುವಂತಹ ಬಹುತೇಕ ನೋಡಿ 135 ನಂಬರ್ ಬಂದಿದೆ. 135ರಲ್ಲಿ CLP ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ಎಷ್ಟು ಮತಗಳು ಬರಬಹುದು? ಬಹುತೇಕವಾಗಿ 80ರಿಂದ 90 ಜನ ಶಾಸಕರು ಈ ಹಿಂದೆ ನೋಡಿ 80 ಸೀಟ್ ಬಂದಿತ್ತು ಅವ್ರಿಗೆ, ಕಾಂಗ್ರೆಸ್ನವ್ರಿಗೆ. ಅದರಲ್ಲಿ ಏನಿಲ್ಲ ಅಂದ್ರೂ 50ರಿಂದ 60 ಜನ ಶಾಸಕರು ಸಿದ್ದರಾಮಯ್ಯ ಪರವಾಗಿ ಬೆಂಬಲ ಸೂಚಿಸಿದಂಥ ಉದಾಹರಣೆಗಳಿದಾವೆ. ಅಂದ್ರೆ ಹೇಗೆ ನಾವು ಇದನ್ನ ಹೇಳ್ಬೋದು ಅಂತ ಹೇಳಿದ್ರೆ, ಅವರು ಪರವಾದಂಥ ನೋಡಿ, ಸಿದ್ದರಾಮಯ್ಯನವರೇ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಈ ಹಿಂದೆ ಸಾಕಷ್ಟು ಬಾರಿ ಹಲವು ಶಾಸಕರು ಹೇಳಿದ್ದಾರೆ. ಹಾಗಾಗಿನೇ ಸಿದ್ದರಾಮಯ್ಯನವರೇ ಮುಂದಿನ ಸಿಎಂ ಅನ್ನುವಂಥ ಕೂಗು ಈಗ ಜಾಸ್ತಿ ಆಗ್ತಾ ಇದೆ. ಸಿದ್ದರಾಮಯ್ಯನವ್ರಿಗೆ ಜನ ಬೆಂಬಲ ಅಂತರೂ ಅದು ಯಾರು ಕೇಳಬೇಕಾಗಿಲ್ಲ, ಹೇಳಬೇಕಾಗಿಲ್ಲ. ರಾಜ್ಯದ ಆಡಳಿತ ಆಗ್ಬೇಕು ಮತ್ತು ಎಲ್ಲರೂ ಕೂಡ ಆಗ್ತದೆ. ವಿಭಜನೆ ಮಾಡುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಜನರ ವಿಶ್ವಾಸ ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು ಎಲ್ಲರೂ ಕೂಡ ಇದ್ದಂಥವ್ರು. ಮುಂದೆ ಏನ್ ತೀರ್ಮಾನ ಆಗುತ್ತೆ ಖರ್ಗೆ ಸರ್ ರಾಜ್ಯದ ಯಾರೇನೇ ಚರ್ಚೆ ಮಾಡಿದ್ರು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೆ ಅದು. ಏನ್ ಚರ್ಚೆ ಆಗುತ್ತೆ ಸರ್ ಈಗ ಮೀಟಿಂಗ್? ಇಲ್ಲ, ಮೀಟಿಂಗ್ ಏನಿಲ್ಲ. ಸುಮ್ಮನೆ ಎಲ್ಲರೂ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಭೇಟಿ ಮಾಡಲಿಕ್ಕೆ ಬಂದರು. ಭೇಟಿ ಮಾಡಿ ಶುಭ ಕೋರಿ ಹೋಗ್ತಾರೆ. ಯಾವ ಚರ್ಚೆ ಸರ್ ವಿಶ್ವನಾಥ್ ಸರ್, ಈಗ ಮುಖ್ಯಮಂತ್ರಿ ಯಾರಾಗಬೇಕು, ನಿಮ್ಮ ಒತ್ತಾಯ ಯಾವ ಕಡೆ ಇದೆ ಸರ್? ಯಾರು ಒತ್ತಾಯ ಎಷ್ಟೇ ಆದರೂ ಹೈಕಮಾಂಡ್ ಏನು ತೀರ್ಮಾನ ತಗುತ್ತೆ ಅದು ಎಲ್ಲರೂ ಹೇಳೋ ಮಾತು. ವಿಶ್ವನಾಥ್ ಅವ್ರ ಮಾತಲ್ಲ, ಬೇರೆ ಅಷ್ಟೇ, ಅಷ್ಟರೊಳಗೆ ಆಗುತ್ತೆ ಸರ್. ಇಬ್ಬರು ಮುಖ್ಯ ಆಕಾಂಕ್ಷಿಗಳಿದ್ದಾರೆ, ಅವ್ರ ಜೊತೆಗೆ ಇನ್ನೂ 4-5 ಜನ ಇದ್ದಾರೆ. ಯಾರಾದ್ರೆ ಸೂಕ್ತ ಸರ್? ಎಷ್ಟೇ ಜನ ಆಕಾಂಕ್ಷಿಗಳಿದ್ರು ಕೂಡ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೆ ಅದ್ರ ಮೇಲೆ ಆಗುತ್ತೆ. ಯಾಕೆಂದರೆ ಮುಂದೆ ಇನ್ನು 10 ತಿಂಗಳಲ್ಲಿ ಲೋಕಸಭಾ ಚುನಾವಣೆ ಬೇರೆ ಬರ್ತದೆ. ಇದೆಲ್ಲ ನಿಭಾಯಿಸುವಂಥದ್ದು ಮತ್ತು ಏನು ಈಗ ಜನರಿಗೆ ಆಶ್ವಾಸನೆ ಕೊಟ್ಟಿದೆ ಅದನ್ನು ಜನರಿಗೆ
ಇಂಪ್ಲಿಮೆಂಟ್ ಮಾಡುವಂಥದ್ದು ಎಫೆಕ್ಟಿವ್ ಆಗಿ ಎಲ್ಲರೂ ಕೂಡ ಕೂತ್ಕೊಂಡು ಚರ್ಚೆ ಮಾಡಿ ಸಾಧ್ಯಾಸಾಧ್ಯತೆಗಳಲ್ಲಿ ಸಕಾರಾತ್ಮಕವಾಗಿ ತೀರ್ಮಾನ ಆಗ್ತದೆ. ಥ್ಯಾಂಕ್ ಯು. ಸಿದ್ದು ಪರ ಬ್ಯಾನರ್ ಅನ್ನು ಅಳವಡಿಕೆ ಮಾಡಿದ್ದಾರೆ. ಅದು ಸಿದ್ದರಾಮಯ್ಯನವರ ನಿವಾಸದ ಮುಂದೆ ಸಿಕ್ಕಾಪಟ್ಟೆ ಪೋಸ್ಟರ್ಗಳು ಕೂಡ ನೋಡಿ ಗಮನಿಸ್ತಾ ಇದ್ದೀವಿ. ಸಿದ್ದರಾಮಯ್ಯವರ ನಿವಾಸದ ಮುಂದಿನ ಬ್ಯಾನರ್ಗಳನ್ನು ಗಮನಿಸ್ತಾ ಇದ್ದೀವಿ. ರಾಮಚಂದ್ರ ರೆಡ್ಡಿ ಮಾತಾಡ್ತಾರೆ, ನೋಡೋಣ. ಮೂಲ ಕಾಂಗ್ರೆಸ್ಸು ಅಥವಾ ಹೊರಗಿನಿಂದ ಬಂದವರು ಅನ್ನೋ ಭೇದ ಭಾವ ಏನೂ ಇಲ್ಲ. ಭೇದ ಭಾವ ಏನೂ ಇಲ್ಲ. ಪಕ್ಷದ ಒಂದು ಏನು ಪ್ರಣಾಳಿಕೆ ಇದೆ, ಜನಕ್ಕೆ ತಲುಪುವಂಥ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ. ಅಷ್ಟೇ ನಮ್ಮ ಮುಂದಿರ್ತಕ್ಕಂಥದ್ದು. ಇವತ್ತು ಜನರ ವಿಶ್ವಾಸವನ್ನು ಉಳಿಸ್ಕೋಬೇಕು. BJP ಅವ್ರ ಥರ ಜನರ ವಿಶ್ವಾಸವನ್ನು ಉಳಿಸ್ಕೊಳ್ದೆ ಕೆಲಸ ಮಾಡದೆ ನಾವಿರೋದಿಲ್ಲ. ಎಂಪ್ಲಾಯ್ಮೆಂಟು ಯುವಕರು ಕೊಡೋದಕ್ಕೂ ಪ್ರಯತ್ನ ಮಾಡ್ತೀವಿ. ರೈತರ ವಿರೋಧಿ ಕಾನೂನುಗಳನ್ನು ಸರ್, ಆದರೂ ಮುಖ್ಯಮಂತ್ರಿ ಆಯ್ಕೆಗೆ ಸರ್ ಒಂದು ಮಾನದಂಡ ಅಂತ ಇರುತ್ತಲ್ಲ ಸರ್. ಈಗ ಶಾಸಕರಾಗಿ ತಾವು ಕೂಡ ಮುಂದೆ ಹೇಳ್ಬೋದು ಇಂಥ ಮಾನದಂಡ ಇರಬೇಕು, ಇಂಥ ಅರ್ಹತೆ ಇರಬೇಕು ಅಂತ. ಈಗ 89 ಆದಮೇಲೆ 99 SM ಕೃಷ್ಣ ಅವರು ಮುಖ್ಯಮಂತ್ರಿ ಆದರಲ್ಲ, ಅಲ್ಲಿಂದ ಆಚೆಗೆ ಬಹುತೇಕ ಶಾಸಕರ ಅಭಿಪ್ರಾಯ ನೋಡಿ. ಈಗ ಮುಖ್ಯಮಂತ್ರಿ ಯಾರು ಮುಂದಿನ ಅಂಥೇಳಿ ಈಗ ಒಂದು ಕೌಂಟೌನ್ ಇದ್ದಂಗೆ ಇದು. ಇವತ್ತೇ ಬಹುತೇಕವಾಗಿ ಸಂಜೆ ಅದು ಹೊರಬೀಳುವಂತಹ ಸಾಧ್ಯತೆಗಳಿದ್ದಾವೆ. CLP ಸಭೆಯಾದ ಮೇಲೆ ಖರ್ಗೆ ಅವರ ನೇತೃತ್ವದಲ್ಲಿ ಈಗ ಸಿದ್ದರಾಮಯ್ಯನವರ ನಿವಾಸ ಕೂಡ ಒಂದು ರೀತಿ ಶಕ್ತಿ ಕೇಂದ್ರ ನೋಡಿ. ಹಾಲಿ ಶಾಸಕರುಗಳು ಎಲ್ಲರೂ, ಅದರಲ್ಲೂ ಸಿದ್ದರಾಮಯ್ಯನವರ ಬೆಂಬಲಿಗರು ಈಗ ಅಪಾರ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ. ನೋಡಿ, ಅದು ಬ್ಯಾನರ್ ನೋಡ್ತಾ ಇದ್ದೀವಿ. 2ನೇ ಬಾರಿಗೆ CM ಆಗಿ ಪ್ರಮಾಣ ವಚನ ಸ್ವೀಕಾರ ಅಂಥೇಳಿ ಬ್ಯಾನರ್ಗಳು ಗಮನವನ್ನು ಸೆಳೀತಾ ಇದೆ ನೋಡಿ. ಅದರಲ್ಲೂ ಶಶಿಕುಮಾರ್ ಅನ್ನುವಂಥವರು ಈ ಬ್ಯಾನರ್ನ ಮಾಡಿಸಿ ಹಾಕಿದ್ದಾರೆ. ಅವರ ಅಭಿಮಾನಿಗಳು, ಅವರ ಬೆಂಬಲಿಗರದ್ದು ಅದೇ ಆಸೆ. ಯಾಕಂದರೆ ಸಿದ್ದರಾಮಯ್ಯನವರು ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳಿದ್ದಾರೆ. ಹಾಗಾಗಿಯೇ ಈಗ ಅವರಿಗೆ 5 ವರ್ಷ ಅವಕಾಶವನ್ನು ಕೊಟ್ಟು ಬಿಡಿ, ಬೇರೆದವರಿಗೆ ಅವಕಾಶಗಳು ಮುಂದಿನ ದಿನಗಳಲ್ಲಿ ಸಿಗ್ತವೆ. ಯಾಕಂತ ಹೇಳಿದ್ರೆ 5 ವರ್ಷಗಳ ಕಾಲ ಸಂಪೂರ್ಣವಾದಂಥ ಸರ್ಕಾರವನ್ನು ಕೊಟ್ಟಂಥವರು, ಜನಪರವಾದಂಥ ಆಡಳಿತವನ್ನು ಕೊಟ್ಟಂಥವರು, ಅರ್ಹತೆ ಯೋಗ್ಯತೆ ಇರುವಂತಹ ಒಬ್ಬ ಜನನಾಯಕ ಅನ್ನುವಂಥ ಹಿನ್ನೆಲೆಯಲ್ಲಿ ಅವರಿಗೆ 2ನೇ ಬಾರಿಗೆ ಅವಕಾಶ ಕೊಡಿ ಅನ್ನುವಂಥ ಬ್ಯಾನರ್ಗಳು ಈಗಾಗಲೇ ಸಿದ್ದರಾಮಯ್ಯ ಅವರ ನಿವಾಸದ ಮುಂದೆ ರಾರಾಜಿಸ್ತಾ ಇದೆ. ಅದರ ಜೊತೆಗೆ ಎಲ್ಲ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪೋಸ್ಟ್ಗಳಲ್ಲಿ ವೈರಲ್ ಆಗ್ತಾ ಇದೆ. ಯಾಕಂತಂದರೆ ಸಿದ್ದರಾಮಯ್ಯನವರು ಈ ಹಿಂದೆ 2013ರಿಂದ 18ರಲ್ಲಿ ಅವರು ಆಡಳಿತ ವೈಖರಿ ಇರ್ಬೋದು, ಅಥವಾ ಅವರಿಗೆ ಇರುವಂಥ ಜನಪರವಾದಂಥ ಬೆಂಬಲ ಇರ್ಬೋದು, ಅಥವಾ ಶಾಸಕರ ಬೆಂಬಲ ಮುಖ್ಯವಾಗಿ ಬೇಕಾಗುತ್ತೆ. ಆಯಿತು, CLP ಸಭೆಯಲ್ಲೇ ಈಗ ನಿರ್ಧಾರ ಆಗಬೇಕಲ್ವಾ, ಅತಿ ಹೆಚ್ಚಿನ ಶಾಸಕರ ಬೆಂಬಲ ಯಾರಿಗಿದೆ? ಈಗ ಯಾರನ್ನೇ ಕೇಳಿದ್ರು ಸಿದ್ದರಾಮಯ್ಯದು ಜಾಸ್ತಿ ಇದೆ ಅಂತ ಹೇಳ್ತಾರೆ. ಅದರ ಆಧಾರದ ಮೇಲೆ ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ.